SK Super TMT, the long life TMT. ರಕ್ತ ರಾಜಕೀಯ ಕಂಡು ಕೇಳರಿಯದ ರೀತಿಯಲ್ಲಿ ಏನಲ್ಲ. ಯಾಕೆಂದರೆ ಅದು ನೋಡ್ಕೊಂಡು ಬಂದಿರೋದೇ ರಕ್ತ ರಾಜಕೀಯನೇ. ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ PAಯನ್ನು ಗುಂಡಿಟ್ಟು ಹತ್ಯೆ ಮಾಡಿದರು. ಚಂದ್ರನಾಥ್ ರಾತ್ನ ಕಗ್ಗೋಲೆ ಕುರಿತು SIT ತನಿಖೆಯನ್ನು ಮಾಡ್ತಾ ಇದೆ. ಚಂದ್ರನಾಥ್ ರಾತ್ ಹತ್ಯೆ ಕುರಿತು ವಿಶೇಷ ತಂಡವನ್ನು ಈಗ CID ರಚನೆ ಮಾಡಿದೆ. ಕೋಲ್ಕತ್ತಾ ಬಳಿ ಮಧ್ಯಮ ಗ್ರಾಮದಲ್ಲಿ ನಡೆದಂಥ ಹತ್ಯೆ ಇದು. ಬೈಕ್ನಲ್ಲಿ ಬರ್ತಾರೆ ಮುಸುಕುದಾರಿ ದುಷ್ಕರ್ಮಿಗಳು, ಕೃತ್ಯವನ್ನು ಎಸಗಿ ಹೋಗ್ತಾರೆ. ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯ ಕ್ಯಾಂಡಿಡೇಟು ಅವರ PAಯನ್ನು ಬಂದು ಗುಂಡಿಟ್ಟು ಹೊಡೆದೋಗ್ತಾರೆ ಮುಸುಕುದಾರಿಗಳು. ಯಾರು ಏನು ಎತ್ತ ಏನು ಮಾಹಿತಿ ಇಲ್ಲ. ಆದರೆ ಸುವೇಂದು ಅಧಿಕಾರಿ ಹೇಳುತ್ತಾರೆ ಇದು TMC ಅವರದ್ದೇ ಇದರಲ್ಲಿ ಕುತಂತ್ರ, ಅವರೇ ಈ ರೀತಿಯಾಗಿ ಮಾಡಿದ್ದಾರೆ, ಇದನ್ನೆಲ್ಲ ಬಿಡೋದಿಲ್ಲ, ನಾವು ಹುಟ್ಟಡಗಿಸ್ಬಿಡ್ತೀವಿ ಅಂತ ರೌಡಿಗಳನ್ನೆಲ್ಲ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಸಲ ಕ್ಲೀನ್ ಮಾಡುವಂಥ ಕೆಲಸ ಪಶ್ಚಿಮ ಬಂಗಾಳದಲ್ಲಿ ಆಗುತ್ತೆ ಅಂತ ಕಾಣಿಸುತ್ತೆ. ಇನ್ಮೇಲೆ ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಈ ಕೇಸ್ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ? ಈಗ ಏನಾದರೂ ಪ್ರಾಥಮಿಕವಾಗಿರುವಂಥ ಮಾಹಿತಿಗಳು ತನಿಖೆಯಲ್ಲಿ ಸಿಗ್ತಾ ಇದೆಯಾ? ಯಾರು ಏನು ಎತ್ತ ಅಂತ? ಅರುಣ್, ಚಂದ್ರನಾಥ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಬಹಳಷ್ಟು ವೇಗ ಪಡ್ಕೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಈಗ SITಯನ್ನು ಕೂಡ ಪೊಲೀಸರು ರಚನೆಯನ್ನು ಮಾಡಿರುವಂಥದ್ದು. ಸೊ SITಯ ಮೂಲಕ ತನಿಖೆಯನ್ನು ಮಾಡುವಂಥ ಕೆಲಸಗಳು ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಮತ್ತು ದುಷ್ಕರ್ಮಿಗಳು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಗಳು ಲಭ್ಯ ಆಗಿಲ್ಲ. ಹೀಗಾಗಿ CCTV ಸೇರಿದಂತೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಪೊಲೀಸರ ಹಲವು ತಂಡಗಳು ಬೇರೆ ಬೇರೆ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಹತ್ಯೆ ಹೇಗಾಗಿದೆ ಮತ್ತು ಯಾವ ಪ್ಯಾಟರ್ನಲ್ಲಾಗಿದೆ ಮತ್ತು ಇದನ್ನು ಯಾರು ಮಾಡಿರ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಪೊಲೀಸರು ಹಾಕ್ಕೊಳ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ರಾಜಕೀಯ ವೈಷಮ್ಯದಿಂದ TMC ಕಾರ್ಯಕರ್ತರು ಅಥವಾ TMCಯ ಇತರೆ ಯಾವುದಾದ್ರೂ ನಾಯಕರು ಈ ಒಂದು ಏನು ಗುರಿಯಾಗಿಸಿಕೊಂಡಿರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ದುಷ್ಕರ್ಮಿಗಳನ್ನು ಹುಡುಕಾಡುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಅರುಣ್.